ಸ್ವಾಮಿ ವಿವೇಕಾನಂದ ಈ ಹೆಸರು ಕೇಳಿದ ತಕ್ಷಣ ನಮಗೆಲ್ಲ ನೆನಪಾಗೋದು 1893ರಲ್ಲಿ ಚಿಕಾಗೋದಲ್ಲಿ ಅವರು ಕೊಟ್ಟ ಆ ಒಂದು ಐತಿಹಾಸಿಕ ಭಾಷಣ. ಆದರೆ ಅವರ ಜೀವನ ಕೇವಲ ಆ ಒಂದು ಭಾಷಣಕ್ಕೆ ಸೀಮಿತವಾಗಿರಲಿಲ್ಲ. ಕೇವಲ 39 ವರ್ಷಗಳ ಒಂದು ಚಿಕ್ಕ ಜೀವಿತದಲ್ಲಿ ಅವರು ಇಡೀ ಭಾರತದ ಚಿಂತನೆಯನ್ನೇ ಬದಲಿಸಿ ಇಡೀ ಜಗತ್ತಿಗೆ ನಮ್ಮ ದೇಶದ ಆಧ್ಯಾತ್ಮಿಕ ಶಕ್ತಿಯ ಪರಿಚಯ ಮಾಡಿಸಿದರು. ಸ್ವತಃ ರವೀಂದ್ರನಾಥ್ ಟ್ಯಾಗೋರ್ ಹೇಳಿದರು, ಇಫ್ ಯು ವಾಂಟ್ ಟು ನೋ ಇಂಡಿಯಾ, ಸ್ಟಡಿ ವಿವೇಕಾನಂದ ಅಂತ. ಹಾಗಾದರೆ ಭಾರತವನ್ನು ಅರ್ಥ ಮಾಡಿಕೊಳ್ಳೋಕೆ ಬನ್ನಿ ವಿವೇಕಾನಂದರನ್ನ ಒಮ್ಮೆ ಓದೋಣ, ಕೇಳೋಣ. ಅವರ ಜೀವನ, ಅವರ ತತ್ವಜ್ಞಾನ ಅದೊಂದು ಅದ್ಭುತ ಸಮನ್ವಯ. ಕರ್ಮ, ಜ್ಞಾನ, ಭಕ್ತಿ ಮತ್ತೆ ರಾಜಯೋಗ ಇವೆಲ್ಲವನ್ನು ಸೇರಿಸಿ ಪ್ರಾಕ್ಟಿಕಲ್ ವೇದಾಂತ ಅಂತ ಜಗತ್ತಿಗೆ ಕೊಟ್ಟರು. ಅಂದರೆ ವೇದಾಂತ ಬರೀ ಪುಸ್ತಕದಲ್ಲಿರೋ ವಿಷಯ ಅಲ್ಲ, ಅದನ್ನ ನಮ್ಮ ಡೈಲಿ ಲೈಫ್ನಲ್ಲಿ ಹೇಗೆ ಅಳವಡಿಸಿಕೊಳ್ಬಾರದು ಅಂತ ತೋರಿಸಿಕೊಟ್ರು. ಕತೆ ಶುರುವಾಗೋದು 1863 ಜಾನ್ವರಿ 12, ಮಕರ ಸಂಕ್ರಾಂತಿಯ ದಿನ. ಕಲ್ಕತ್ತಾದ ಒಂದು ಪ್ರತಿಷ್ಠಿತ ಕುಟುಂಬದಲ್ಲಿ ನರೇಂದ್ರನಾಥ್ ದತ್ತ ಹುಟ್ಟಿದರು. ಅವರ ತಂದೆ ವಿಶ್ವನಾಥ್ ದತ್ತ ಕ್ಯಾಲ್ಕಟಾ ಹೈಕೋರ್ಟ್ನ ಒಬ್ಬ ಸಕ್ಸಸ್ಫುಲ್ ಅಟಾರ್ನಿ. ಅವರಿಗೆ ವೆಸ್ಟರ್ನ್ ಲಿಟರೇಚರ್ ಮತ್ತು ಸೈನ್ಸ್ ಅಂದರೆ ತುಂಬಾನೇ ಇಂಟ್ರೆಸ್ಟ್. ತಾಯಿ ಭುವನೇಶ್ವರಿ ದೇವಿ ತುಂಬ ಧರ್ಮನಿಷ್ಠೆ ಇರೋ ಮಹಿಳೆ. ನರೇಂದ್ರನಿಗೆ ಚಿಕ್ಕ ವಯಸ್ಸಲ್ಲೇ ಹಿಂದೂ ಪುರಾಣ ನೈತಿಕತೆಯ ಪಾಠ ಹೇಳಿಕೊಟ್ಟಿದ್ದು ಅವರೇ. ಚಿಕ್ಕ ಹುಡುಗ ನರೇಂದ್ರ ಸಿಕ್ಕಾಬಟ್ಟೆ ತುಂಟ, ಆಕ್ಟಿವ್, ಆದರೆ ಅಷ್ಟೇ ಬ್ರಿಲಿಯಂಟ್ ಕೂಡ. ಹುಟ್ಟಿನಿಂದಲೇ ಅವನಲ್ಲಿ ಒಂದು ರಿಬೆಲಿಯನ್ ಸ್ಪಿರಿಟ್ ಇತ್ತು. ಅನ್ಯಾಯ ಕಂಡ್ರೆ ಸಹಿಸುತ್ತಾ ಇರಲಿಲ್ಲ. ಕಾಲ್ಕಟ್ಟಾದ ಪ್ರೆಸಿಡೆನ್ಸಿ ಕಾಲೇಜ್, ಆಮೇಲೆ ಸ್ಕಾಟಿಷ್ ಚರ್ಚ್ ಕಾಲೇಜಿನಲ್ಲಿ ವೆಸ್ಟರ್ನ್ ಎಜುಕೇಷನ್ ಪಡ್ಕೊಂಡ್ರು. ಅವರ ಓದಿನ ಸ್ಕೋಪ್ ತುಂಬಾನೇ ದೊಡ್ಡದಿತ್ತು. ಯುರೋಪಿಯನ್ ಹಿಸ್ಟ್ರಿ, ಫಿಲಾಸಫಿ, ಅದರಲ್ಲೂ ಜಾನ್ ಸ್ಟಿವರ್ಟ್ ಮಿಲ್, ಹರ್ಬರ್ಟ್ ಸ್ಪೆನ್ಸರ್, ಹ್ಯೂಮ್, ಹೇಗಲ್ ಅಂತಹವರ ವಿಚಾರಗಳು, ಲಾಜಿಕ್, ಸೈನ್ಸ್ ಎಲ್ಲವನ್ನೂ ಓದ್ಕೊಂಡ್ರು. ಈ ಎಲ್ಲ ಓದಿನ ಪರಿಣಾಮ ಅವರು ತುಂಬ ಸ್ಕೆಪ್ಟಿಕಲ್ ಅಂದರೆ ಸಂಶಯವಾದಿ ಮತ್ತು ರ್ಯಾಷನಲಿಸ್ಟ್ ಆದರು. ಇದೇ ಕಾರಣಕ್ಕೆ ಅವರು ಬ್ರಹ್ಮ ಸಮಾಜದ ಕಡೆ ಆಕರ್ಷಿತರಾದರು. ಅವರ ತಲೆಯಲ್ಲಿ ಒಂದೇ ದೊಡ್ಡ ಕ್ವೆಶ್ಚನ್ ಕುರೀತಾ ಇತ್ತು: ದೇವರು ಇದ್ದಾನಾ? ಇದ್ರೆ ಅವನ ಸ್ವರೂಪ ಏನು? ಈ ಪ್ರಶ್ನೆಗಳಿಗೆ ಉತ್ತರ ಸಿಗದೆ ನರೇಂದ್ರನ ಮನಸ್ಸು ಗೊಂದಲದ ಕತ್ತಲಲ್ಲಿ ಮುಳುಗಿದ್ದಾಗ 1881ರಲ್ಲಿ ಅವರ ಜೀವನಕ್ಕೆ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಸಿಕ್ತು. ದಕ್ಷಿಣೇಶ್ವರದ ಸಾಧಕ ಶ್ರೀ ರಾಮಕೃಷ್ಣ ಪರಮಹಂಸರನ್ನ ಭೇಟಿಯಾದರು. ನರೇಂದ್ರ ನೇರವಾಗಿ ಹೋಗಿ ಕೇಳಿದರು, ನೀವು ದೇವರನ್ನು ನೋಡಿದ್ದೀರಾ? ಅದಕ್ಕೆ ಶ್ರೀ ರಾಮಕೃಷ್ಣರು ತಕ್ಷಣ ಉತ್ತರ ಕೊಟ್ಟರು, ಹೌದು, ನೋಡಿದ್ದೇನೆ. ನಾನು ನಿನ್ನನ್ನು ಎಷ್ಟು ಸ್ಪಷ್ಟವಾಗಿ ನೋಡ್ತಾ ಇದ್ದೇನೋ ಅಷ್ಟೇ ಸ್ಪಷ್ಟವಾಗಿ ಅವನನ್ನು ನೋಡಬಲ್ಲೆ. ನಾನು ಅವನನ್ನು ನಿನಗಿಂತ ಹೆಚ್ಚು ಆಳವಾಗಿ ಅನುಭವಿಸಬಲ್ಲೆ. ಈ ಮಾತು ಕೇಳಿ ನರೇಂದ್ರನಿಗೆ ಶಾಕ್ ಆಯಿತು. ಅವರ ರ್ಯಾಷನಲ್ ಮೈಂಡ್ ಮೊದಲು ಈ ಮಾತನ್ನು ಒಪ್ಪಿಕೊಳ್ಳಕ್ಕೆ ರೆಡಿ ಇರಲಿಲ್ಲ. ಆದರೆ ಶ್ರೀರಾಮಕೃಷ್ಣರ ಸರಳತೆ, ಅವರ ಆ ದೈವಿಕ ಅನುಭವದ ತೀವ್ರತೆ ನರೇಂದ್ರನನ್ನ ಮತ್ತೆ ದಕ್ಷಿಣೇಶ್ವರಕ್ಕೆ ಸೆಳೆತು. ಮುಂದಿನ 5 ವರ್ಷ ಶ್ರೀರಾಮಕೃಷ್ಣರು ಕಠಿಣ ಪರೀಕ್ಷೆಗಳ ಮೂಲಕ ಅಪಾರ ಪ್ರೀತಿಯಿಂದ ನರೇಂದ್ರನಿಗೆ ಆಧ್ಯಾತ್ಮಿಕ ದಾರಿ ತೋರಿಸಿದರು. ವೇದಾಂತದ ಅಂತಿಮ ಸತ್ಯ ಅಂದರೆ ಜೀವ ಮತ್ತು ಬ್ರಹ್ಮ ಒಂದೇ ಅನ್ನೋ ಅರಿವನ್ನ ಮೂಡಿಸಿದರು. ಶ್ರೀರಾಮಕೃಷ್ಣರು ನರೇಂದ್ರನನ್ನ ಕೇವಲ ತಮ್ಮ ಆಧ್ಯಾತ್ಮಿಕ ಉತ್ತರಾಧಿಕಾರಿಯಾಗಿ ನೋಡಲಿಲ್ಲ, ಬದಲಾಗಿ ಇಡೀ ಮಾನವ ಕುಲದ ಸೇವೆಗೆ ಸಿದ್ಧವಾಗಿರೋ ಒಬ್ಬ ಲೀಡರ್ ಆಗಿ ರೂಪಿಸಿದರು. 1886ರಲ್ಲಿ ಶ್ರೀರಾಮಕೃಷ್ಣರು ಮಹಾಸಮಾಧಿ ಹೊಂದಿದ ನಂತರ ನರೇಂದ್ರ ತನ್ನ ಗುರುಭಾಯಿಗಳ ಜೊತೆ ಸೇರಿ ಸನ್ಯಾಸ ಸ್ವೀಕರಿಸಿ ವಿವೇಕಾನಂದ ಅನ್ನೋ ಹೆಸರನ್ನು ಪಡೆದರು. ವಿವೇಕ ಮತ್ತು ಆನಂದದ ಸಂಕೇತವಾಗಿ. ಗುರುಗಳು ದೇಹತ್ಯಾಗ ಮಾಡಿದ ಮೇಲೆ ಸ್ವಾಮಿ ವಿವೇಕಾನಂದರು ಒಂದು ನಿರ್ಧಾರ ಮಾಡಿದರು. ಭಾರತದ ನಿಜವಾದ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳಕ್ಕೆ ದೇಶ ಪರ್ಯಟನೆ ಮಾಡಬೇಕು ಅಂತ. 1888ರಿಂದ 1892ರವರೆಗೆ ಒಬ್ಬ ಪರಿವ್ರಾಜಕನಾಗಿ ಅಂದರೆ ಅಲೆಮಾರಿ ಸನ್ಯಾಸಿಯಾಗಿ ಕಾಲ್ನಡಿಗೆಯಲ್ಲೇ ಇಡೀ ಭಾರತವನ್ನ ಸುತ್ತಿದರು. ಆ ಯಾತ್ರೆ ಇದೆಯಲ್ಲ, ಅದೊಂದು ದೊಡ್ಡ ಪಾಠಶಾಲೆಯಾಗಿತ್ತು ಅವರಿಗೆ. ಸಮಾಜದ ಅತ್ಯಂತ ಶ್ರೀಮಂತ ರಾಜ ಮಹಾರಾಜರಿಂದ ಹಿಡಿದು ಅತ್ಯಂತ ಬಡ ಅಸ್ಪೃಶ್ಯ ಜನರವರೆಗೆ ಎಲ್ಲರ ಜೊತೆ ಬೆರೆತರು. ಆ ಸಮಯದಲ್ಲಿ ಭಾರತದ ಆಳವಾದ ಬಡತನ, ಅಜ್ಞಾನ, ಮೂಢನಂಬಿಕೆಗಳನ್ನು ಕಣ್ಣಾರ ಕಂಡರು. ಈ ಅನುಭವ ಅವರಿಗೆ ತೀವ್ರ ನೋವು ಕೊಡ್ತು. ಭಾರತದ ಈ ಅವನತಿಗೆ ಮೂಲ ಕಾರಣ ಇಲ್ಲಿನ ಜನರ ದುಸ್ಥಿತಿ ಅಂತ ಅರ್ಥ ಆದರು. ಜನರ ಹೊಟ್ಟೆ ತುಂಬದೆ, ಅವರಿಗೆ ಬೇಸಿಕ್ ನೀಡ್ ಸಿಗದೆ ಆಧ್ಯಾತ್ಮಿಕತೆ ಅನ್ನೋದು ಅರ್ಥಹೀನ ಅಂತ ಅರಿತರು. ಅವರ ಈ ಯಾತ್ರೆಯ ಕೊನೆ ಘಟ್ಟ 1892 ಡಿಸೆಂಬರ್ 28. ಕನ್ಯಾಕುಮಾರಿಯಲ್ಲಿ ಸಮುದ್ರದ ಮಧ್ಯೆ ಇರುವ ಒಂದು ಬಂಡೆಯ ಮೇಲೆ ಕೂತು 3 ದಿನಗಳ ಕಾಲ ಆಳವಾದ ಧ್ಯಾನದಲ್ಲಿ ಮುಳುಗಿದರು. ಆ ಧ್ಯಾನದಲ್ಲಿ ಅವರಿಗೆ 3 ವಿಷಯಗಳ ಅರಿವಾಯಿತು. ಒಂದು, ಭಾರತದ ಬಡತನಕ್ಕೆ ಕಾರಣ ನಮ್ಮ ಧರ್ಮ ಅಥವಾ ತತ್ವಜ್ಞಾನ ಅಲ್ಲ, ಬದಲಾಗಿ ಜನರಲ್ಲಿ ಶಿಕ್ಷಣ ಮತ್ತು ಆತ್ಮವಿಶ್ವಾಸದ ಕೊರತೆ.
2 ಜನರ ಅಭಿವೃದ್ಧಿಗಾಗಿ ಸಮಾಜದ ಶ್ರೀಮಂತರು ಮುಂದೆ ಬರಬೇಕು. ಮತ್ತು 3 ಅವರು ಈ ಸಂದೇಶವನ್ನು ಹೊತ್ತು ಪಾಶ್ಚಿಮಾತ್ಯ ದೇಶಗಳಿಗೆ ಹೋಗಬೇಕು. ಅಲ್ಲಿ ಭಾರತ ತನ್ನ ಆಧ್ಯಾತ್ಮಿಕ ಜ್ಞಾನವನ್ನು ಕೊಟ್ಟು ಅದಕ್ಕೆ ಪ್ರತಿಯಾಗಿ ಅವರಿಂದ ಫೈನಾನ್ಷಿಯಲ್ ಮತ್ತೆ ಟೆಕ್ನಾಲಜಿಕಲ್ ಹೆಲ್ಪ್ ಪಡೆಕೊಳ್ಬೇಕು ಅಂತ. ಅಂದಹಾಗೆ ಅವರಿಗೆ ಸ್ವಾಮಿ ವಿವೇಕಾನಂದ ಅಂತ ನಾಮಕರಣ ಮಾಡಿದ್ದು ಖೇತ್ರಿಯ ಮಹಾರಾಜ ಅಜಿತ್ ಸಿಂಗ್. ಅವರೇ ವಿವೇಕಾನಂದರ ವಿದೇಶ ಪ್ರಯಾಣಕ್ಕೆ ಫೈನಾನ್ಷಿಯಲ್ ಸಪೋರ್ಟ್ ಕೂಡ ಮಾಡಿದ್ರು. ಇಲ್ಲಿಂದ ಶುರುವಾಗುತ್ತೆ ಅವರ ಜೀವನದ ಅತ್ಯಂತ ಪ್ರಮುಖ ಅಧ್ಯಾಯ. 1893 ಸೆಪ್ಟೆಂಬರ್ 11 ಅಮೆರಿಕಾದ ಚಿಕಾಗೋದಲ್ಲಿ ನಡೆದ ವರ್ಲ್ಡ್ ಪಾರ್ಲಿಮೆಂಟ್ ಆಫ್ ರಿಲಿಜಿಯನ್ಸ್ ಅಂದರೆ ವಿಶ್ವ ಧರ್ಮ ಮಹಾಸಭೆ. ಅಲ್ಲಿ ಭಾರತವನ್ನ ಪ್ರತಿನಿಧಿಸುತ್ತಿದ್ದ ಏಕೈಕ ವ್ಯಕ್ತಿ ಅವರೇ. ಆರಂಭದಲ್ಲಿ ಅವರ ಅಪರಿಚಿತ ವ್ಯಕ್ತಿತ್ವ, ಅವರ ವಿಭಿನ್ನ ಉಡುಗೆಯಿಂದಾಗಿ ಅವರನ್ನು ಯಾರೂ ಅಷ್ಟು ಗಂಭೀರವಾಗಿ ಪರಿಗಣಿಸಲಿಲ್ಲ. ಆದರೆ ಅವರು ತಮ್ಮ ಐತಿಹಾಸಿಕ ಭಾಷಣವನ್ನ ಶುರು ಮಾಡಿದಾಗ ಇಡೀ ಸೀನ್ ಬದಲಾಗಿ ಹೋಯಿತು. ವೇದಿಕೆಯ ಮೇಲೆ ನಿಂತು ನೆರೆದ ಜನರನ್ನ ನೋಡಿ ಅವರು ಹೇಳಿದ್ದು ಕೇವಲ 5 ಶಬ್ದಗಳು: ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕಾ ಅಂತ. ಆ ಒಂದು ಸಂಬೋಧನೆ ಅದೆಷ್ಟು ಆತ್ಮೀಯವಾಗಿತ್ತು ಅಂದ್ರೆ ಇಡೀ ಹಾಲ್ 2 ನಿಮಿಷಗಳ ಕಾಲ ಎದ್ದು ನಿಂತು ಚಪ್ಪಾಳೆ ತಡ್ತು. ಅವರ ಭಾಷಣ ಹಿಂದೂ ಧರ್ಮ ಮತ್ತು ವೇದಾಂತ ದರ್ಶನದ ಒಂದು ಪವರ್ಫುಲ್ ಮತ್ತು ಸ್ಪಷ್ಟ ವಿವರಣೆಯಾಗಿತ್ತು. ಅವರು ಹೇಳಿದ್ರು, ಹೇಗೆ ಬೇರೆ ಬೇರೆ ನದಿಗಳು ಕೊನೆಗೆ ಒಂದೇ ಸಮುದ್ರವನ್ನ ಸೇರುತ್ತವೋ ಹಾಗೆ ಎಲ್ಲ ಧರ್ಮಗಳು ಒಂದೇ ಪರಮ ಸತ್ಯದ ಕಡೆಗೆ ನಮ್ಮನ್ನ ಕೊಂಡು ಹೋಗುತ್ತವೆ. ಅವರು ಧರ್ಮಾಂಧತೆ, ಮತಾಂಧತೆ ಮತ್ತು ಕೋಮುವಾದದ ಅಪಾಯಗಳ ಬಗ್ಗೆ ಜಗತ್ತನ್ನು ಎಚ್ಚರಿಸಿದರು. ಆ ಒಂದು ಸ್ಪೀಚ್ ಒಂದೇ ರಾತ್ರಿಯಲ್ಲಿ ಅವರಿಗೆ ಇಂಟರ್ನ್ಯಾಷನಲ್ ಫೇಮ್ ತಂದುಕೊಡ್ತು. ಪಾಶ್ಚಿಮಾತ್ಯ ಜಗತ್ತು ಹಿಂದೂ ಧರ್ಮವನ್ನ ಕೇವಲ ಒಂದು ಮೂರ್ತಿ ಪೂಜಕರ ಧರ್ಮ ಅಂತ ನೋಡೋದನ್ನ ಬಿಟ್ಟು ಅದನ್ನು ಯೂನಿವರ್ಸಲ್ ಮತ್ತು ಟಾಲರೆಂಟ್ ಫಿಲಾಸಫಿ ಅಂತ ನೋಡಕ್ಕೆ ಶುರು ಮಾಡಿತು. ಚಿಕಾಗೋದ ಯಶಸ್ಸಿನ ನಂತರ ವಿವೇಕಾನಂದರು ಸುಮಾರು 4 ವರ್ಷ ಅಮೆರಿಕ ಮತ್ತು ಯುರೋಪ್ನಲ್ಲಿ ವೇದಾಂತವನ್ನ ಪ್ರಚಾರ ಮಾಡಿದರು. ಅಲ್ಲಿ ವೇದಾಂತ ಸೊಸೈಟಿಗಳನ್ನು ಸ್ಥಾಪಿಸಿದರು. ಅವರ ಮುಖ್ಯ ಉದ್ದೇಶ ಒಂದೇ ಆಗಿತ್ತು: ಪಾಶ್ಚಿಮಾತ್ಯಕ್ಕೆ ಆಧ್ಯಾತ್ಮಿಕ ಜ್ಞಾನವನ್ನ ನೀಡಿ ಅದಕ್ಕೆ ಪ್ರತಿಯಾಗಿ ಭಾರತದ ಬಡ ಜನರಿಗಾಗಿ ಫೈನಾನ್ಷಿಯಲ್ ಮತ್ತು ಸೈಂಟಿಫಿಕ್ ನಾಲೆಜ್ ತರುವುದು. ಮಿಸ್ ಮಾರ್ಗರೆಟ್ ನೋಬಲ್, ನಂತರ ಅವರೇ ಭಗಿನಿ ನಿವೇದಿತಾ ಆದರು ಮತ್ತು ಮಿಸಸ್ ಸಾರಾ ಬುಲ್ಲಂತಹ ಅನೇಕ ಪ್ರಮುಖ ವ್ಯಕ್ತಿಗಳು ಅವರ ಶಿಷ್ಯರಾದರು. 1897ರಲ್ಲಿ ಭಾರತಕ್ಕೆ ವಾಪಸ್ ಬಂದಾಗ ಅವರಿಗೆ ಸಿಕ್ಕ ಸ್ವಾಗತ ಒಂದು ವಿಜಯೋತ್ಸವದಂತಿತ್ತು. ಭಾರತಕ್ಕೆ ಮರಳಿದ ನಂತರ ಅವರು ತಮ್ಮ ಗುರುವಿನ ಮಾನವತಾವಾದಿ ಬೋಧನೆಗಳಿಗೆ ಒಂದು ಇನ್ಸ್ಟಿಟ್ಯೂಷನಲ್ ಫಾರ್ಮ್ ಕೊಡೋಕೆ ನಿರ್ಧರಿಸಿದರು. ಅದೇ ವರ್ಷ ಅವರು ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪಿಸಿದರು. ಆ ಮಿಷನ್ನ ಮೂಲತತ್ವ ಆತ್ಮನೋ ಮೋಕ್ಷಾರ್ಥಂ ಜಗತ್ ಹಿತಾಯಚ, ಅಂದರೆ ತನ್ನ ಮೋಕ್ಷಕ್ಕಾಗಿ ಮತ್ತು ಜಗತ್ತಿನ ಕಲ್ಯಾಣಕ್ಕಾಗಿ. ಅವರು ಶಿವಜ್ಞಾನೇ ಜೀವಸೇವಾ ಅನ್ನೋ ಆದರ್ಶವನ್ನ ಜಾರಿಗೆ ತಂದರು. ಅಂದರೆ ಪ್ರತಿ ಜೀವಿಯಲ್ಲೂ ಶಿವನನ್ನು ಕಂಡು ಸೇವೆ ಮಾಡುವುದು, ದೇವರನ್ನ ಪೂಜೆ ಮಾಡುವುದು ಅಂದರೆ ಮನುಷ್ಯನ ಸೇವೆ ಮಾಡುವುದು ಅಂತ ಹೇಳಿದರು. ರಾಮಕೃಷ್ಣ ಮಠ ಸನ್ಯಾಸಿಗಳ ಆಧ್ಯಾತ್ಮಿಕ ಸಾಧನೆಗೆ ಕೇಂದ್ರವಾದರೆ ರಾಮಕೃಷ್ಣ ಮಿಷನ್ ಸಮಾಜದ ಸೇವಾ ಕಾರ್ಯಗಳಾದ ಶಿಕ್ಷಣ, ಆರೋಗ್ಯ ಮತ್ತು ರಿಲೀಫ್ ವರ್ಕ್ಗಳ ಕೇಂದ್ರವಾಯಿತು. ಇದು ಭಾರತದ ಇತಿಹಾಸದಲ್ಲೇ ಮೊದಲ ಸನ್ಯಾಸಿ ಸಂಘಟನೆಯಾಗಿತ್ತು. ಅದು ಕೇವಲ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲದೆ ಸೋಷಿಯಲ್ ಡೆವಲಪ್ಮೆಂಟ್ನಲ್ಲೂ ಸಕ್ರಿಯವಾಗಿ ತೊಡಗಿಸಿಕೊಂಡಿತ್ತು. ಸ್ವಾಮಿ ವಿವೇಕಾನಂದರ ಅತಿದೊಡ್ಡ ಫಿಲಾಸಫಿಕಲ್ ಕಾಂಟ್ರಿಬ್ಯೂಷನ್ ಅಂದರೆ ಅದೇ ಪ್ರಾಕ್ಟಿಕಲ್ ವೇದಾಂತ. ಅವರು ಉಪನಿಷತ್ತುಗಳ ಕಠಿಣ ತತ್ವಗಳನ್ನು ನಮ್ಮ ಡೈಲಿ ಲೈಫ್ನಲ್ಲಿ ಅಳವಡಿಸಿಕೊಳ್ಳುವ ಹಾಗೆ ಸರಳವಾಗಿ ವಿವರಿಸಿದರು. ಅವರ ಪ್ರಕಾರ ಪ್ರತಿಯೊಬ್ಬ ಮನುಷ್ಯನ ಒಳಗೇನೂ ಆ ಅನಂತ ಅದ್ವಿತೀಯ ಬ್ರಹ್ಮ ಸುಪ್ತವಾಗಿ ಅಡಗಿದ್ದಾನೆ. ಅವರ ತತ್ವಜ್ಞಾನದ ಕೆಲವು ಮುಖ್ಯ ಅಂಶಗಳು ಹೀಗಿವೆ. ಮೊದಲನೇದು ಡಿವಿನಿಟಿ ಆಫ್ ಮ್ಯಾನ್, ಮನುಷ್ಯನ ದೈವತ್ವ. ಅವರು ಹೇಳ್ತಾರೆ, ನೀವೆಲ್ಲರೂ ಬ್ರಹ್ಮಸ್ವರೂಪಿ, ನೀವೆಲ್ಲರೂ ದೇವರೇ. ನಮ್ಮ ನಿಜವಾದ ಸ್ವರೂಪ ಪವಿತ್ರತೆ, ಶಕ್ತಿ ಮತ್ತೆ ಜ್ಞಾನ. ದೌರ್ಬಲ್ಯ ಅಥವಾ ಪಾಪ ಅನ್ನೋದು ನಮ್ಮ ತಪ್ಪು ಕಲ್ಪನೆಯಷ್ಟೇ. ಎರಡನೆಯದು ಸ್ಯಾಲ್ವೇಷನ್ ಥ್ರೂ ಸರ್ವೀಸ್, ಸೇವೆಯ ಮೂಲಕ ಮುಕ್ತಿ. ನಿಸ್ವಾರ್ಥವಾಗಿ ಬೇರೆಯವರ ಸೇವೆ ಮಾಡುವುದೇ ದೇವರ ಶ್ರೇಷ್ಠ ಪೂಜೆ. ಮತ್ತು ಮೂರನೇದು ನ್ಯಾಷನಲಿಸಂ ಆ್ಯಂಡ್ ಯೂತ್ ಪವರ್. ಭಾರತ ವಿಶ್ವಗುರುವಾಗಬೇಕಾದರೆ ಮೊದಲು ಇಲ್ಲಿನ ಯುವಶಕ್ತಿ ಜಾಗೃತವಾಗಬೇಕು ಅಂತ ಅವರು ನಂಬಿದ್ರು. ಯುವಕರಿಗೆ ಕರೆ ಕೊಟ್ಟರು, ಏಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ. ಅವರ ರಾಷ್ಟ್ರೀಯತೆ ಸಂಕುಚಿತವಾಗಿರಲಿಲ್ಲ, ಅದು ಮಾನವತಾವಾದದ ತಳಹಾದೆಯ ಮೇಲೆ ನಿಂತಿತ್ತು. ಮತ್ತು ನಾಲ್ಕನೇದು ಎಜುಕೇಷನ್. ಶಿಕ್ಷಣ ಅಂದ್ರೆ ಮನುಷ್ಯನಲ್ಲಿ ಈಗಾಗಲೇ ಅಡಗಿರುವ ಪರಿಪೂರ್ಣತೆಯ ಅಭಿವ್ಯಕ್ತಿಯಷ್ಟೇ. ಅವರ ಶಿಕ್ಷಣದ ದೃಷ್ಟಿಯಲ್ಲಿ ಆಧ್ಯಾತ್ಮಿಕತೆಯ ಜೊತೆ ಸೈಂಟಿಫಿಕ್, ಮಾರಲ್ ಮತ್ತು ಪ್ರಾಕ್ಟಿಕಲ್ ಎಜುಕೇಷನ್ ಕೂಡ ಇರಬೇಕು. ಭಾರತ ಮತ್ತು ಜಗತ್ತಿನ ಕಲ್ಯಾಣಕ್ಕಾಗಿ ಹೀಗೆ ನಿರಂತರವಾಗಿ ದುಡಿದಿದ್ದರಿಂದ ಅವರ ಆರೋಗ್ಯ ಬೇಗನೆ ಹದಗೆಟ್ಟಿತು. ಡಯಾಬಿಟೀಸ್ ಮತ್ತು ಬೇರೆ ಬೇರೆ ಕಾಯಿಲೆಗಳು ಅವರನ್ನು ಬಾಧಿಸಿದವು. ಆದರೂ ಅವರು ತಮ್ಮ ಕೆಲಸ ನಿಲ್ಲಿಸಲಿಲ್ಲ. ಕೊನೆಗೆ 1902 ಜುಲೈ 4, ಕೇವಲ 39 ವರ್ಷ 5 ತಿಂಗಳು 23 ದಿನಗಳ ವಯಸ್ಸಿನಲ್ಲಿ ಬೇಲೂರು ಮಠದಲ್ಲಿ ಅವರು ಮಹಾಸಮಾಧಿಯನ್ನ ಪಡೆದರು. ಅವರು ದೇಹತ್ಯಾಗ ಮಾಡಿದರು. ಆದರೆ ಅವರ ಕೆಲಸ ನಿಲ್ಲಲಿಲ್ಲ. ಅವರು ಕೇವಲ ಒಂದು ಶರೀರವಾಗಿರಲಿಲ್ಲ, ಅವರೊಂದು ಜೀವಂತ ಶಕ್ತಿಯಾಗಿದ್ರು. ಸ್ವಾಮಿ ವಿವೇಕಾನಂದರು ಬಿಟ್ಟು ಹೋದ ಪರಂಪರೆ ಬಹುಮುಖಿ ಮತ್ತು ಅನಂತ. ಅವರು ಬಿತ್ತಿದ ಬೀಜ ಇವತ್ತಿಗೂ ಹೆಮ್ಮರವಾಗಿ ಬೆಳೆಯುತ್ತಲೇ ಇದೆ.
ಅವರು ಹಿಂದೂ ಧರ್ಮವನ್ನ ಸಂಕುಚಿತತೆ ಮತ್ತು ಮೂಢನಂಬಿಕೆಗಳಿಂದ ಮುಕ್ತಗೊಳಿಸಿ ಅದಕ್ಕೊಂದು ಸಾರ್ವತ್ರಿಕ ರೂಪ ಕೊಟ್ಟರು. ಅವರ ಜೀವಸೇವೆಯ ಆದರ್ಶ ಲಕ್ಷಾಂತರ ಜನರಿಗೆ ಸ್ಫೂರ್ತಿ ನೀಡಿದೆ. ರಾಮಕೃಷ್ಣ ಮಿಷನ್ ಇವತ್ತಿಗೂ ಶಿಕ್ಷಣ, ಆರೋಗ್ಯ ಕ್ಷೇತ್ರದಲ್ಲಿ ಅಪಾರ ಸೇವೆ ಸಲ್ಲಿಸುತ್ತಿದೆ. ಸುಭಾಷ್ ಚಂದ್ರ ಬೋಸ್ಂತಹ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಅವರೇ ದೊಡ್ಡ ಪ್ರೇರಣೆ. ಸ್ವಾಮಿ ವಿವೇಕಾನಂದರು ನಮ್ಮ ಜೊತೆ ಇರದಿದ್ದಿರಬಹುದು, ಆದರೆ ಅವರ ಮಾತುಗಳು ಇಂದಿಗೂ ಜೀವಂತವಾಗಿವೆ. ಅವರ ಆ ಕರೆ ಇದೆಯಲ್ಲ, ಬಿ ಫಿಯರ್ಲೆಸ್, ಧೈರ್ಯಶಾಲಿಗಳಾಗಿರಿ, ಎಲ್ಲ ದೌರ್ಬಲ್ಯಗಳನ್ನ ಕಿತ್ತೊಗೆಸಿರಿ. ಈ ಮಾತು ಇಂದಿಗೂ ಎಂದೆಂದಿಗೂ ನಮ್ಮ ಯುವ ಪೀಳಿಗೆಗೆ ಸ್ಫೂರ್ತಿ ನೀಡುತ್ತಲೇ ಇರುತ್ತೆ. ಅವರನ್ನು ಆಧುನಿಕ ಭಾರತದ ಶ್ರೇಷ್ಠ ನಿರ್ಮಾಪಕರಲ್ಲಿ ಒಬ್ಬರನ್ನಾಗಿ ಮಾಡಿದೆ.